ಇಲ್ಲಿ ಬರೋಕ್ಕೆ ಫಸ್ಟ್ ಕಾರಣನೇ ನಮ್ಮ ಡೈರೆಕ್ಟ್ರು. ಜಿಮ್ ಫೀಲ್ಡಿಂದ ಡೈರೆಕ್ಟಾಗಿ ಮೂವಿ ಫೀಲ್ಡ್ ಬರೋದಕ್ಕೆ ಕೊರೋನಾ ಆದಮೇಲೆ ಒಂದು ಹೊಸ ನ್ಯೂ ಜರ್ನಿ ಆಗುತ್ತಲ್ಲ, ಆ ನ್ಯೂ ಜರ್ನಿಗೆ ಇವರೇ ನನಗೆ ಒಂಥರ ಸೂತ್ರಧಾರಿ ಇದ್ದಂಗೆ. ಆಮೇಲೆ ನಾವು ಡೈರೆಕ್ಟಾಗಿ ಹೇಳ್ಬಿಟ್ಟು ಸರ್, ನನಗೆ ಆ್ಯಕ್ಟಿಂಗ್ ಆ ಲೆವೆಲ್ಗೆ ನೀವು ಅಂದ್ಕೊಂಡಿರೋ ನಮ್ಗೆ ಬರಲ್ಲ, ಏನೇ ಮಾಡೋ ನೀವು ಫಸ್ಟಿಂದ ABCD ಟ್ರೈನ್ ಮಾಡಬೇಕು. ಸೊ ಫಸ್ಟ್ ಹೇಳ್ಬಿಡೋದು ಬೆಟರ್ ಅಲ್ವಾ? ಈಗ ನಾವು ಬಂದ್ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಬದಲು ಬೇಸಿಕಲಿ ಆಡಿಷನ್ ಮಾಡಬೇಕು ಅಂತ ನನಗೆ ಮೈಂಡ್ ಸೆಟ್ಟಲ್ಲಿ ನಾನು ಮಾಡಲಿಲ್ಲ. ಈ ಸಿನಿಮಾ ಅಂದರೆ ಆಡಿಷನ್ ಮಾಡ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ನನಗೆ ಮೈಂಡ್ ಸೆಟ್ ಇರಲಿಲ್ಲ. ಬೇಸಿಕಲಿ ಏನಂದರೆ ನನ್ನ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಬೇಕು, ಇವ್ರು ನನಗಿದ್ದೆ ಕರೆಸಿದ್ರೆ ಇವರಿಂದ ಒಂದು ವೇಯಲ್ಲಿ ಇವರು ಪರ್ಫಾರ್ಮೆನ್ಸ್ ತೆಗಿಬೋದು ಅನ್ನೋದು ನನಗೆ ಒಂದು ಮೈಂಡ್ ಸೆಟ್ ಪ್ರಿಪೇರ್ ಆಗಬೇಕಿತ್ತು. ಕರೆಸಿ ಒಂದು ದಿನ ಸ್ಕ್ರೀನ್ ಟೆಸ್ಟ್ ಅಂದರೆ ಬೇಸಿಕಲಿ ಮೇನ್ ಥಿಂಗ್ ಇನ್ನು ಡೈಲಾಗ್ಸ್ಗಳು ಇದು ಮಾಡಬೇಕು. ಆಮೇಲೆ ಸ್ವಲ್ಪ ಇನಿಷಿಯಲಿ ಆ ಒಂದು ಹೆದರಿಕೆ ಪ್ರತಿಯೊಬ್ಬರಲ್ಲಿ ಇರುತ್ತೆ, ಸ್ಕ್ರೀನ್ ಫೇಸ್ ಮಾಡಬೇಕು. ಸೊ ಆಮೇಲೆ ಬಂದು ಅವ್ರಿಗೆ ಡ್ರಾಮಾ ಕ್ಲಾಸಸ್ಗೆ ಬೇರೆಯೊಬ್ಬರು ಇವ್ರನ್ನ ಜೋಸೆಫ್ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ನೀನಸಂ ಜೋಸೆಫ್ ಅವರು. ಸೊ ಅವ್ರು ಬಂದು ಇದಕ್ಕೆ ಬಂದು ಅವ್ರಿಗೆ ಟ್ರೈನ್ ಮಾಡಿದ್ದೆ. ಇನ್ಫ್ಯಾಕ್ಟ್ ಈಗ ನಾರ್ಮಲ್ ಆಗಿ ಬ್ಲ್ಯಾಕ್ ಶೀಪ್ ಅಂತ ಕನ್ನಡದಲ್ಲೇ ಬರೀರಿ, ಸೊ ಅದಕ್ಕೆ ಜನಕ್ಕೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್. ಬಟ್ ನಮಗೆ ಒಂದು ಸ್ವಲ್ಪ ಟ್ರೆಂಡಿ ಆಗಿ ಒಂದು ಟ್ರೇಡ್ ಮಾರ್ಕ್ ಆಗಬೇಕು, ಆ ಸಿಂಬಾಲಿಕ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಶೀಪ್ ಅನ್ನೋ ಟೈಟಲ್ನ ಡಿಸೈನ್ ಕೂಡ ನಾವು ಕುರಿ ಶೇಪಲ್ಲೇ ನಾವು ಮಾಡಿದೆ. ಯಾಕಂದ್ರೆ ಈ ಟೈಟಲ್ನ ಡಿಸೈನ್ ಮಾಡೋದಕ್ಕೆ ಸುಮಾರು ನೀವು ನಂಬ್ತಿರೋ ಬಿಡ್ತೀರೋ ಒಂದು 2 months ನಾನು ವೆಯ್ಟ್ ಮಾಡಿದೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಿದ್ರೆ ಸುದ್ದಿಮನೆ ಡಿಜಿಟಲ್ ಮೀಡಿಯಾ. ಬ್ಲ್ಯಾಕ್ ಶಿಪ್ ಅನ್ನುವ ಒಂದು ಅದ್ಭುತವಾದ ಕಂಟೆಂಟ್ ಒಂದಿಗೆ ಒಂದು ಅದ್ಭುತವಾದ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಶೀಘ್ರದಲ್ಲೇ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಒಂದು ಸದ್ಯಕ್ಕೆ ಸಿನಿಮಾದ ನಾಯಕ ಮತ್ತು ನಿರ್ದೇಶಕರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಸೊ ಇವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ನಾಯಕ ನಟರಿಂದ ಶುರು ಮಾಡೋಣ. ಹೇಗಿದೆ ಸರ್ ಜರ್ನಿ? ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ರಂಗ ವಸ್ತು, ಸೊ ಈ ಸಿನಿಮಾ ರಂಗದ ಪಯಣ, ಸೊ ಅನುಭವ ಎಲ್ಲ ಹೇಳೋದ್ರೆ ಸೊ ಯಾವ ರೀತಿ ಇದೆ ಅಂತ? ಹೊಸ ಅನುಭವ ಅನ್ಬೋದು, ಚೆನ್ನಾಗಿತ್ತು. ಆ್ಯಂಡ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮು. ಬಟ್ ಈಗ ಏನೇ ಮಾಡಬೇಕು ಅನ್ನೋ ನಮ್ಮ ಡೈರೆಕ್ಟ್ರಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು. ಇಲ್ಲಿ ಬರೋಕ್ಕೆ ಫಸ್ಟ್ ಕಾರಣನೇ ನಮ್ಮ ಡೈರೆಕ್ಟ್ರು. ಜಿಮ್ ಫೀಲ್ಡಿಂದ ಡೈರೆಕ್ಟಾಗಿ ಮೂವಿ ಫೀಲ್ಡ್ ಬರೋದಕ್ಕೆ ಕೊರೋನಾ ಆದಮೇಲೆ ಒಂದು ಹೊಸ ನ್ಯೂ ಜರ್ನಿ ಆಗುತ್ತಲ್ಲ, ಆ ನ್ಯೂ ಜರ್ನಿಗೆ ಇವರೇ ನನಗೆ ಒಂಥರ ಸೂತ್ರಧಾರಿ ಇದ್ದಂಗೆ. ಇವಾಗ ಇಲ್ಲಿ ಕರ್ಕೊಂಡು ಬಂದರೆ ಇಲ್ಲಿ ಬಂದು ಕೂಣಿಸಿದ್ರೆ ಅಂದರೆ ಅವರೇ ಕಾರಣ. ಸೊ ಜಿಮ್ ಫೀಲ್ಡ್ ಅಲ್ಲಿ ಸೊ ಸಿನಿಮಾ ವಸ್ತು, ಸೊ ಅಂದರೆ ಹೇಗೆ ಕನೆಕ್ಟ್ ಆದ್ರಿ ಸರ್ ಅಂತ ಆ್ಯಕ್ಟಿಂಗ್ ಎಲ್ಲ? ಜಿಮ್ ಫೀಲ್ಡಲ್ಲಿ ಮಾಡಲಿಂಗ್ ಮಾಡ್ತಾ ಇದ್ದೆ, ಫಿಟ್ನೆಸ್ ಮಾಡಲ್ ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಏರೋಬಿಕ್ಸ್ ಟ್ರೈನರ್ ಆಗಿದ್ದೆ, ಡ್ಯಾನ್ಸ್ ಏರೋಬಿಕ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಡ್ಯಾನ್ಸ್ ಅಂದರೆ ಬೇಸಿಕಾಗಿ ಗೊತ್ತಲ್ಲ, ಸ್ವಲ್ಪ ಎಕ್ಸ್ಪ್ರೆಷನ್ ಇರುತ್ತೆ, ಎಂಜಾಯ್ ಮಾಡ್ತೀವಿ, ಅಂಡ್ ಸ್ವಲ್ಪ ಆ್ಯಕ್ಟಿಂಗ್ ಮೂಮೆಂಟ್ ಇದ್ದೇ ಇರುತ್ತೆ ಡ್ಯಾನ್ಸಲ್ಲಿ. ಹಾಗೆ ಮಾಡ್ತಾ ಇದ್ವಿ. ಹಾಗೆ ಈ ಜೀವನ್ ಸರ್ ಹಾಗೆ ನಮ್ಮ ಮುಂಚೆ ಪರಿಚಯ ಇದ್ರು, ಅಂದರೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಯಾವಾಗ ಈ ಕೊರೋನಾ ಬಂತು, ಕೊರೋನಾ ಆದಮೇಲೆ ಜಿಮ್ ಫೀಲ್ಡ್ ಎಲ್ಲ ಡ್ರಾಪ್ ಆಯಿತು. ಓಕೆ, ಅದು ಮುಗೀತು, ಅನ್ಕೊಂಡು ಸುಮ್ಮನೆ ಇದ್ವಿ. ಆಮೇಲೆ ಈ ಜೀವನ್ ಸರ್ ಬಂದ್ಬಿಟ್ಟು ನಮ್ಮ ಪ್ರೊಡಕ್ಷನಿಂದ ಒಂದು ಮೂವಿ ಮಾಡ್ತಾ ಇದ್ದೀವಿ, ಮಾಡಂಗಿದ್ರೆ ಬನ್ನಿ ಆಡಿಷನ್ ಏನಾರು ಮಾಡೋಣ ಬನ್ನಿ. ಹೋದ್ವಿ, ಓಕೆ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ನಾವು ಡೈರೆಕ್ಟಾಗಿ ಹೇಳ್ಬಿಟ್ವಿ ಸರ್, ನನಗೆ ಆ್ಯಕ್ಟಿಂಗ್ ಆ ಲೆವೆಲ್ಗೆ ನೀವು ಅಂದ್ಕೊಂಡಿರೋ ನಮ್ಗೆ ಬರಲ್ಲ, ಏನೇ ಮಾಡೋ ನೀವು ಫಸ್ಟಿಂದ ABCD ಟ್ರೈನ್ ಮಾಡಬೇಕು. ಸೊ ಫಸ್ಟ್ ಹೇಳ್ಬಿಡೋದು ಬೆಟರ್ ಅಲ್ವಾ? ಈಗ ನಾವು ಬಂದ್ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಬದಲು ಸರೆಂಡರ್ ಆಗ್ಬಿಡೋದು ಬೆಟ್ರು. ಸರೆಂಡರ್ ಆಗ್ಬಿಟ್ವಿ. ಅದಾದ್ಮೇಲೆ ಅವರು ಓಕೆ ಚೆಕ್ ಮಾಡಿದ್ರು, ಓಕೆ ನಿಮ್ಗೆ ಇನ್ನು ಟ್ರೈನಿಂಗ್ ಬೇಕು ಅಂತ. ನಮಗೆ ಟ್ರೈನಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್ ಇರ್ಬೋದು, ಆಮೇಲೆ ಇನ್ನು ನಮಗೆ ಫೈಟಿಂಗ್ ಏನು ಆ್ಯಕ್ಷನ್ ಇರ್ಬೋದು, ಪ್ರತಿಯೊಂದು ಅವ್ರ ಅಂಡರಲ್ಲೇ ನಡೀತದೆ ನಮಗೆ. ಸೊ ಇವಾಗ ಏನು ನೀವು ನೋಡ್ತಿರೋ ಮೂವಿಲಿ ಪ್ರತಿಯೊಂದು ಅವ್ರ ಅಂಡಲ್ಲಿ ನಡೆದು ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ. ಎಸ್ ಸರ್. ನಿರ್ದೇಶಕರೇ, ಸೊ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಸೊ ಹೇಗಿದೆ ಅಂತ ನಿಮ್ಮ ಹಿನ್ನೆಲೆ, ಸೊ ಸಿನಿಮಾ ಜರ್ನಿ ಎಲ್ಲ ಹೇಗೆ ಅಂತ? ಸೊ ಬೇಸಿಕಲಿ ಮೂಲತಃ ನಾನು ಬಂದು ಲೈಕ್ ಡ್ಯಾನ್ಸ್ ಕೊರಿಯೋಗ್ರಾಫರ್. ಸೊ ಅಲ್ಲಿಂದ ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಗಿದ್ದು. ಸೊ ನಮ್ಮದೇ ಅದು ಡ್ಯಾನ್ಸ್ ಸ್ಟುಡಿಯೋ ಮತ್ತು ಜಿಮ್ ಕೂಡ ಇದೆ. ಸೊ ಆ್ಯಕ್ಚುಲಿ ಸಿನಿಮಾ ಕತೆ ಹುಟ್ಟಿದ್ದು ಆಲ್ಮೋಸ್ಟ್ ಒಂದು 10-12 ವರ್ಷದ ಮುಂಚೆನೆ. ಬಟ್ ಅದು ಕಂಪ್ಲೀಟ್ ಆಗಿ ಅದನ್ನ ಸಿನಿಮಾ ಮಾಡಬೇಕು ಆಗಲಿ ಈ ಥರದ್ದು ಏನು ಇದ್ದಿರಲಿಲ್ಲ ನಮಗೆ. ಸೊ ಬಟ್ ಆಮೇಲೆ ಹೋಗ್ತಾ ಜರ್ನಿಲಿ ಈ ಥರದ ಒಂದು ಕಾನ್ಸೆಪ್ಟ್ ನನಗೆ ಇದ್ದಿದ್ದರಿಂದ ಸೊ ಆಮೇಲೆ ಬೇಸಿಕಲಿ ಲೈಕ್ ಅದು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಆಗಿ. ಸೊ ಆಮೇಲೆ ವಿಶಾಲ್ ಯಾಕಂದರೆ ನನ್ನಲ್ಲಿ ಅವ್ರನ್ನ ನೋಡಿದೆ, ನಾನು ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೂ ಮುಂಚೆ. ಯಾಕೆ ನನಗೆ ಪ್ರತಿಯೊಬ್ಬರೂ ಆಡಿಷನ್ ಮಾಡಿದಾಗ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ಲ ಇನ್ಫ್ಯಾಕ್ಟ್. ಸೊ ಏನೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗರೋ ಒಬ್ಬ ಹೀರೋ ಆದವರು ಒಂದು ಪ್ಯಾಕೇಜ್ ಆಗಿರಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಇದ್ದಿತ್ತು. ಸೊ ಪ್ರತಿಯೊಂದು ಲೈಕ್ ಅವ್ರ ಆ್ಯಕ್ಷನ್ ಇರಬೇಕು, ಫಿಸಿಕಲ್ ಲುಕ್ ಇರ್ಬೋದು, ಅವ್ರ ಕಂಪ್ಲೀಟ್ ಫೀಚರ್ಸ್ ನಾನು ಜಡ್ಜ್ ಮಾಡ್ತಾ ಹೋದೆ. ಸೊ ಅಲ್ಲೇನಾಗ್ತಿದ್ದು ಕೆಲವ್ರಿಗೆ ಆ್ಯಕ್ಟಿಂಗ್ ಬರೋದು ಮತ್ತು ಈ ಡ್ರಾಮಾ ಫೀಲ್ಡ್ ಇರೋದನ್ನ ಒಂದಷ್ಟು ಜನ ಸೆಲೆಕ್ಟ್ ಮಾಡ್ತಾ ಹೋದೆ.
ಬಟ್ ಏನಾಗ್ತಿತ್ತು ಪಾಪ ಆಕ್ಟಿಂಗ್ ಮಾಡೋರು ಚೆನ್ನಾಗಿ ಮಾಡೋರು, ಬಟ್ ಫಿಸಿಕಲಿ ಫೀಚರ್ಸ್ ನಾವು ನೋಡಿದಾಗ ಸೊ ಒಂದು ಹೀರೋ ಅಂತ ಬಂದಾಗ ಒಂದು ಫ್ರೇಮ್ ಫಿಲ್ ಮಾಡೋದೇ ಒಬ್ಬ ನಾಯಕ ನಟ. ಸೊ ಅದನ್ನ ನಾವು ನೋಡಿದಾಗ ಆಕ್ಚುಲಿ ಬಂದು ಅವಾಗ ಆ ಟೈಮಲ್ಲಿ ವಿಶಾಲ್ ಅವರು ನನಗೆ ಅವಾಗಿಂದ ಒಂದು ಬೇಸಿಕ್ ಟಚ್ ಪರಿಚಯದಲ್ಲಿ ಇದ್ವಿ ಅಷ್ಟೇ. ಸೊ ಆಮೇಲೆ ಒಂದು ಇನ್ನೊಬ್ರು ನಮ್ಮ ಒನ್ ಆಫ್ ದ ಸಿನಿಮಾದ ಒಬ್ರು ವಿಲನ್ ಪ್ರಶಾಂತ್ ಅಂತ ಮಾಡಿದ್ದಾರೆ. ಸೊ ಅವರಿಂದ ಇವರು ಕನೆಕ್ಟ್ ಆಗಿ ಸೊ ಈ ತರ ಹಿಂಗ್ ಮಾಡ್ತಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ಅವಾಗ ಬನ್ನಿ ಒಂದು ಸ್ಕ್ರೀನ್ ಟೆಸ್ಟ್. ಅಂದ್ರೆ ನನಗೆ ಬೇಸಿಕಲಿ ಆಡಿಷನ್ ಮಾಡಬೇಕು ಅಂತ ನನಗೆ ಮೈಂಡ್ ಸೆಟ್ ಅಲ್ಲಿ ನಾನು ಮಾಡಲಿಲ್ಲ ಈ ಸಿನಿಮಾ. ಅಂದ್ರೆ ಆಡಿಷನ್ ಮಾಡ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ನನಗೆ ಮೈಂಡ್ ಸೆಟ್ ಇರಲಿಲ್ಲ. ಬೇಸಿಕಲಿ ಏನಂದ್ರೆ ನನ್ನ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಬೇಕು, ಇವ್ರು ನನಗಿದ್ದೆ ಕರೆಸಿದ್ರೆ ಇವರಿಂದ ಒಂದು ವೇ ಅಲ್ಲಿ ಇವರು ಪರ್ಫಾರ್ಮೆನ್ಸ್ ತೆಗಿಬಹುದು ಅನ್ನೋದು ನನಗೆ ಒಂದು ಮೈಂಡ್ ಸೆಟ್ ಪ್ರಿಪೇರ್ ಆಗಬೇಕಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಸೊ ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಒಂದು 50% ಕ್ಲಿಯರ್ ಚಿಟ್ ಅಂತ ಹೇಳ್ಬೋದು. ಸೊ ಅವಾಗ ವಿಶಾಲ್ನ ಕರೆಸಿ ಸೊ ಈ ತರ ಹಿಂಗಿದೆ. ಸೊ ನಮ್ಮ ಆಕ್ಚುಲಿ ಬಂದು ಅವ್ರ ಬಾಡಿ ಎಲ್ಲ ಫಿಸಿಕಲಿ ಎಲ್ಲ ಸಖತ್ತಾಗಿದ್ರು ಆಕ್ಚುಲಿ. ಸೊ ಅದನ್ನ ನೋಡಿದ್ಮೇಲೆ ಆಮೇಲೆ ಕರೆಸಿ ಒಂದು ದಿನ ಸ್ಕ್ರೀನ್ ಟೆಸ್ಟ್ ಅಂದ್ರೆ ಬೇಸಿಕಲಿ ಮೇನ್ ಥಿಂಗ್ ಇನ್ನು ಡೈಲಾಗ್ಸ್ಗಳು ಇದು ಮಾಡಬೇಕು. ಆಮೇಲೆ ಸ್ವಲ್ಪ ಇನಿಷಿಯಲಿ ಆ ಒಂದು ಹೆದರಿಕೆ ಪ್ರತಿಯೊಬ್ಬರಲ್ಲಿ ಇರುತ್ತೆ, ಸ್ಕ್ರೀನ್ ಫೇಸ್ ಮಾಡಬೇಕು. ಸೊ ಆಮೇಲೆ ಬಂದು ಅವ್ರಿಗೆ ಡ್ರಾಮಾ ಕ್ಲಾಸಸ್ಗೆ ಬೇರೆ ಒಬ್ರು ಇವ್ರನ್ನ ಜೋಸೆಫ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ನೀನಸಂ ಜೋಸೆಫ್ ಅವರು. ಸೊ ಅವ್ರು ಬಂದು ಈ ಇದಕ್ಕೆ ಬಂದು ಅವ್ರಿಗೆ ಟ್ರೈನ್ ಮಾಡಿದ್ದೆ ಇನ್ಫ್ಯಾಕ್ಟ್. ಸೊ ಆಮೇಲೆ ಬಂದು ಸಿನಿಮಾಗೆ ಏನ್ ಬೇಕು ಅದಕ್ಕೆ ತಕ್ಕನಂಗೆ ನಮ್ಗೆ ಏನ್ ಡೈಲಾಗ್ಸ್ ಬೇಕು ಅದನ್ನ ಪ್ರಿಪರೇಷನ್ ಮಾಡ್ತಾ ಈ ಬ್ಲಾಕ್ ಶೀಪ್ ಅನ್ನೋ ಸಿನಿಮಾನ ಅವಾಗ ನಾವು ಈ ಜರ್ನಿ ಹಿಂಗ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ. ಸೊ ಇನ್ನೊಂದ್ ಕಡೆ ಕೊರಿಯೋಗ್ರಾಫರ್ ಆಗಿದ್ದವರು, ನಿರ್ದೇಶಕರ ಹಾಟ್ ತೊಡ್ತೀರಿ ಅಂದ್ರೆ ಅದು ಜವಾಬ್ದಾರಿ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತೀರಿ ಅಂತ? ಕೊರಿಯೋಗ್ರಫಿ ಅಂತ ಬಂದಾಗ ಈಗ ನಮ್ಮ ಸ್ಟುಡಿಯೋದಲ್ಲಿ ಆಕ್ಚುಲಿ ನಾನು ಆಲ್ಮೋಸ್ಟ್ ಒಂದು 22 years ಎಕ್ಸ್ಪೀರಿಯನ್ಸ್ ನನಗೆ ಇದು ಕೊರಿಯೋಗ್ರಫಿ ಫೀಲ್ಡ್ ಅಲ್ಲೇ ಇದೆ. ಸೊ ಯಾಕಂದ್ರೆ ನಂದೇ ಡ್ಯಾನ್ಸ್ ಸ್ಟುಡಿಯೋ ಇತ್ತು. ಸೊ ಮೇನ್ ಥಿಂಗ್ ಏನಂದ್ರೆ ನಾನು ಕಲ್ತಿದ್ದ ಪಾಠ ಏನಂದ್ರೆ ಮಕ್ಕಳಿಂದ ಕಲ್ತಿದ್ದ ಪಾಠ. ನಾನು ಈಗ ಲೈಕ್ ನಮ್ಮ ಸ್ಟುಡಿಯೋ ಬಂದು ಲೈಕ್ ಡ್ಯಾನ್ಸ್ ಕ್ಲಾಸ್ ನಾನು ಹೇಳಿದೆ, ನಮ್ಮ ಡ್ಯಾನ್ಸ್ ಸ್ಟುಡಿಯೋ ಅಂತ 4 ವರ್ಷ ಮಕ್ಕಳಿಂದ ಬರ್ತಾರೆ. ಸೊ ಅವರಿಂದ ಒಂದಷ್ಟು ಪೇಷನ್ಸ್ ನಾನು ಕಲ್ತ್ಕೊಂಡೆ, ಮಕ್ಕಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದಿರ್ಬೋದು. ಇದು ಪ್ರತಿಯೊಂದು ನನಗೆ ಅದು ಒಂದು ಲೆಸನ್ ತರ ಆಗ್ತಾ ಹೋಯ್ತು. ಹಾಗೆ ಜರ್ನಿ ಸ್ಟಾರ್ಟ್ ಆಗ್ತಾ ಏನಾಯ್ತು ಲೈಕ್ ಓಕೆ ಸೊ ಡೆವಲಪ್ಮೆಂಟ್ಸ್ ಏನಾಯ್ತು, ಒಂದು ಶಾರ್ಟ್ ಫಿಲ್ಮ್ಸ್ ಮಾಡೋಣ, ಸೊ ಮತ್ತೆ ಜೊತೆಲಿ ಒಂದು ಪೈಲಟ್ ಶೂಟ್ ಮಾಡೋಣ, ಸಿನಿಮಾ ಈ ತರ ಮಾಡಿದ್ರೆ ಹೆಂಗಿರುತ್ತೆ, ಜನ ಯಾವ ತರ ರಿಸೀವ್ ಮಾಡ್ತಾರೆ, ಒಂದಷ್ಟು ಯೂಟ್ಯೂಬ್ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಹೋದ್ವಿ. ಸೊ ಆಮೇಲೆ ಏನಾಯ್ತು ಇನ್ಫ್ಯಾಕ್ಟ್ ಲೈಕ್ ಸಿನಿಮಾ ಅದೇ ಈ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇತ್ತು, ಒಂದು ಸುಮಾರು ಒಂದು 10-12 ಸಬ್ಜೆಕ್ಟ್ಗಳು ಇತ್ತು ಸಿನಿಮಾ ಸ್ಟಾರ್ಟ್ ಮಾಡೋಕೆ ಮುಂಚೆ. ಬಟ್ ಲೈಕ್ ಕೊರಿಯೋಗ್ರಫಿ ಅಂತ ಬಂದಾಗ ನನಗೆ ಡೈರೆಕ್ಟರ್ಸ್ ಕ್ಯಾಪ್ ಅಂತ ನೀವು ಹೇಳಿದ್ರಿ, ಸೊ ಅದನ್ನ ಅಷ್ಟು ಈಸಿ ಅಲ್ಲ ಇನ್ಫ್ಯಾಕ್ಟ್. ಆ ಜರ್ನಿಲಿ ಅಂದ್ರೆ ಆ ಜರ್ನಿಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಏನು ಅಂತ ಹೇಳ್ಬಿಟ್ಟಲ್ಲ, ಆ ಕಷ್ಟ ಸುಖ ಎಲ್ಲ. ಸೊ ಅವಾಗ ನಮಗೆ ಈ ಕೊರಿಯೋಗ್ರಫಿನೇ ನನಗೆ ಫೌಂಡೇಶನ್ ಆಕ್ಚುಲಿ. ಸೊ ಸಿನಿಮಾದಲ್ಲಿ ನಾನು ಈಗ ಸಿನಿಮಾ ಮಾಡಿದ್ದೀನಿ, ಡೈರೆಕ್ಷನ್ ಮಾಡಿದ್ದೀನಿ ಅಂದ್ರೆ ಸೊ ನನ್ನ ಕೊರಿಯೋಗ್ರಫಿ ಇಸ್ ಮೈ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅಂದ್ರೆ ಸರ್ ಟೀಸರ್ ಎಲ್ಲ ನೋಡಿದಾಗ ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಒಳ್ಳೆ ಆಪ್ಷನ್ಸ್ ಎಲ್ಲ ಇಟ್ಟಿದ್ದೀರಿ ಸಿನಿಮಾದಲ್ಲಿ. ಸೊ ಅಂದ್ರೆ ಆ ಸಿನಿಮಾಗೆ ಶೀರ್ಷಿಕೆ ಬಂದು ಯಾಕೆ ಇಂಗ್ಲಿಷ್ ಟೈಟಲ್ ಆಗಿ ಇಟ್ಟಿದೆ ಅಂತ, ಕನ್ನಡ ಟೈಟಲ್ ಇರ್ಬೋದಾಗಿತ್ತಲ್ಲ ಅಂತ? ಕರೆಕ್ಟ್. ಯಾಕಂದ್ರೆ ಲೈಕ್ ಈಗ ನಾವು ಇಂಗ್ಲಿಷ್ ಟೈಟ್ಲ್ ಏನಕ್ಕೆ ಇಟ್ವಿ ಅಂದ್ರೆ ಲೈಕ್ ಬೇಸಿಕಲಿ ನಾವು ಕನ್ನಡ ಅದೇ ಆಕ್ಚುಲಿ ಇದು ನೋಡಕ್ ಹೋಯ್ತು ಅಂದ್ರೆ ಕಪ್ಪು ಕುರಿ ಅಂತ ಹೇಳ್ಬೇಕು ಸಿನಿಮಾ ಟೈಟ್ಲ್ ಆಕ್ಚುಲಿ. ಸೊ ಕರಿಕುರಿ ಅಂತ ಹೇಳ್ಬೇಕು. ಸೊ ಕರಿಕುರಿ ಅಂತ ಇಟ್ಟಾಗ ಏನಾಗುತ್ತೆ ಲೈಕ್ ಈಗಿನ ಟ್ರೆಂಡಿಗೆ ನಾವು ನೋಡ್ಕೊಂಡ್ರೆ ಸೊ ಅದು ಕೆಲವೊಂದು ಸ್ಲ್ಯಾಂಗ್ಸ್ ಒಂದು ಲ್ಯಾಂಗ್ವೇಜ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಈಗ ನೀವು ಕರಿಕುರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂದ್ರೆ ಜನಕ್ಕೆ ಅದು ರೀಚ್ ಮಾಡೋದಿರುತ್ತಲ್ಲ, ಈಗ ನಿಮ್ಗೆ ಟೈಟ್ಲ್ ನೋಡಿ, ನಿಮ್ ಟೈಟ್ಲ್ ಡಿಸೈನ್ ನೋಡಿ ಇನ್ಫ್ಯಾಕ್ಟ್. ಸೊ ಸಡನ್ ಆಗಿ ನೋಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಏನಂದ್ರೆ ನನಗೆ ಅದು ಕುತೂಹಲ ಮೂಡಿಸ್ಬೇಕನ್ನೋದೇ ನನ್ನ ಮೈಂಡ್ ಸೆಟ್ ಇದ್ದು. ಈಗ ನಾರ್ಮಲ್ ಆಗಿ ಬ್ಲಾಕ್ ಶೀಪ್ ಅಂತ ಕನ್ನಡದಲ್ಲೇ ಬರೀರಿ, ಸೊ ಅದಕ್ಕೆ ಜನಕ್ಕೆ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್. ಬಟ್ ನಮ್ಗೆ ಸ್ವಲ್ಪ ಟ್ರೆಂಡಿ ಆಗಿ ಒಂದು ಟ್ರೇಡ್ ಮಾರ್ಕ್ ಆಗ್ಬೇಕು, ಆ ಸಿಂಬಾಲಿಕ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಬ್ಲಾಕ್ ಶೀಪ್ ಅನ್ನೋ ಟೈಟಲ್ ನ ಡಿಸೈನ್ ಕೂಡ ನಾವು ಕುರಿ ಶೇಪ್ ಅಲ್ಲೇ ನಾವು ಮಾಡಿದೆ. ಯಾಕಂದ್ರೆ ಈ ಟೈಟ್ಲ್ ನ ಡಿಸೈನ್ ಮಾಡೋದಕ್ಕೆ ಸುಮಾರು ನೀವು ನಂಬ್ತಿರೋ ಬಿಡ್ತಿರೋ ಒಂದು 2 months ನಾನು ವೆಯ್ಟ್ ಮಾಡಿದೆ. ಸೊ ಇನ್ನೊಬ್ರು ಗಿರೀಶ್ ಅಂತ ಒಬ್ರು ಇದ್ದಾರೆ ಆಕ್ಚುಲಿ ಟೈಟಲ್ ಡಿಸೈನರ್, ಪಾಪ ಅವರು ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟು ನನಗೆ ಹೇಳಿದೆ. ಈಗ ಒಂದೊಂದ್ಸತಿ ಫೇಸ್ ರೀಜನ್ ಕುರಿದು ಬಲ್ಜ್ ಆಗಿ ಕಾಣೋದು, ಆಮೇಲೆ ಟೈಟ್ಲ್ ಬಂದು ಅದರೊಳಗೆ ಫಿಟ್ ಆಗ್ಬೇಕಿತ್ತು. ಸೊ ಈ ಪ್ರತಿಯೊಂದು ನಾವು ಅದನ್ನ ಚೆಕ್ ಮಾಡಿ ಯಾಕಂದ್ರೆ ಕಂಪ್ಲೀಟ್ ಗ್ರಾಫಿಕ್ ವರ್ಕ್ ಮಾಡಿದ್ದಾರೆ ಇನ್ಫ್ಯಾಕ್ಟ್, ಪಾಪ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಇನ್ಫ್ಯಾಕ್ಟ್. ಸೊ ಜೊತೆಲಿ ಟೈಟ್ಲ್ ಇಂಗ್ಲಿಷ್ ಪದನೇ ಹೌದು ಒಪ್ಕೊಳ್ತೀನಿ. ಬಟ್ ಏನಂದ್ರೆ ನಮಗೆ ಇದಕ್ಕೆ ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಇಂಗ್ಲಿಷ್ ಟೈಟ್ಲ್ ಏನಕ್ಕೆ ಬಳಕೆ ಆಗಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಅಂದ್ರೆ ನೀವು ಈ ಕಥೆ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತಂದ್ರೆ ನಾವು ಈ ಒಂದು ಸ್ಟೋರಿಗೆ ನಾನು ಸೂಕ್ತ ನಾನು ಮಾಡಬಹುದ ಅಂತ ಅನಿಸ್ತಾ ನಿಮ್ಗೆ ಹೇಗೆ ಅಂತ? ನಿಜವಾಗ್ಲೂ ಕತೆ ಕೇಳಿದಾಗ ಹೇಗೆ ಅನ್ಸುತ್ತೆ ಅಂದ್ರೆ ಮೇನ್ ಥಿಂಗ್ಸ್ ನಂಗೆ ಸ್ಟೋರಿ ಈಗ ನೀವು ನಾರ್ಮಲ್ ನೋಡಿದೀರಾ, ಹೀರೋ ಅಂದ್ರೆ ಫುಲ್ಲು ಹೀರೋನೇ ತೋರಿಸ್ತಾ ಇರ್ತಾರೆ, ಹೀರೋ ಎಂಟ್ರಿನೇ ಒಂದು ರಾಯಲ್ ಆಗಿ ಫೈಟ್ ಸೀನ್ ಸಾಂಗ್ ಸೀನ್ ಆ ಥರ ಇಲ್ಲ ಇದರಲ್ಲಿ. ಈಗ ಸ್ಟೋರಿನೇ ಹೀರೋ, ಮೇನ್ ಥಿಂಗ್ ಸ್ಟೋರಿನೇ ಹೀರೋ. ಇಲ್ಲಿ ಪ್ರತಿಯೊಂದು ಯಾರ್ಯಾರು ಬರ್ತಾರೆ ಹೋಗ್ತಾರೆ ಅವ್ರೆಲ್ಲರಿಗೂ ಒಂದೊಂದು ಮೇನ್ ಒಂದು ಕೆಲಸ ಇದೆ. ಒಬ್ಬ ಹೀರೋ ಬಂದಷ್ಟು ಒಬ್ಬ ಇನ್ನೊಬ್ಬ ಡಾಮಿನೇಟ್ ಮಾಡೋದು ಆ ಥರ ಎಲ್ಲ, ಸ್ಟೋರಿ ಮೇನ್ ಬೇಕು ನಮ್ಗೆ. ಮತ್ತೆ ಈಗ ಅದನ್ನ ಈಗ ನೀವು ಹೇಳೋದು ಬೇರೆ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸೋದು ಬೇರೆ, ಕಷ್ಟ ಆಗುತ್ತೆ. ಬಟ್ ಹೇಳಿರೋದಕ್ಕಿಂತ ಸ್ಕ್ರೀನ್ ಮೇಲೆ ತೋರಿಸೋ ಸಖತ್ತಾಗ್ತಿದೆ ನಮ್ಗೆ. ಆ ಕ್ರೆಡಿಟ್ಸ್
ಆಲ್ವೇಸ್ ಡೈರೆಕ್ಟ್ರಿಗೆ ಹೋಗ್ಬೇಕು. ನಮ್ಗೆ ಹೇಳ್ದಾಗ ಏನಾಗುತ್ತೆ ಅಂದ್ರೆ ಹಿಂಗಿರುತ್ತಾ ನಾವು ಇಮ್ಯಾಜಿನೇಷನ್ ಇರ್ತೀವಿ ಒಂದು. ಆ ಇಮ್ಯಾಜಿನೇಷನ್ ನಾವು ಯಾವಾಗ ಟೀಸರ್ ಟ್ರೈಲರ್ ನೋಡ್ತೀವೋ ಇರೋದಕ್ಕಿಂತ ಸೂಪರ್ ಆಗಿದೆ. ಆ ಖುಷಿನೇ ಬೇರೆ ನಿಮ್ಗೆ, ಅದೊಂಥರ ಖುಷಿ ನಿಮ್ಗೆ. ಸೂಪರ್ ಓಕೆ ಸ್ಟೋರಿ ಚೆನ್ನಾಗಿದೆ. ಈಗ ನಮ್ಗೆ 100% ಅಲ್ಲಿ 1% ಜನ ಕೂಡ ಟೀಸರ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಎಲ್ಲ ಹೊಸಬ್ರು ಮಾಡಿದೀವಿ ಅಂತ ಅನಿಸ್ತಾ ಇಲ್ಲ ಅಂತ. ಸೊ ಅದೊಂದು ಸಾಕಲ್ವಾ ನಮ್ಗೆ. ನಮ್ ಮೂವಿ ನೆಕ್ಸ್ಟ್ ಒಂದು ಹಿಟ್ ಆಗ್ಬೋದು, ಇಲ್ಲ ಒಂದು ಲೆವೆಲ್ಗೆ ಹೋಗ್ಬೋದು. ಬಟ್ ಈ ಫಸ್ಟ್ ಖುಷಿ ಸಿಕ್ಕಿದ್ದು ನಮ್ಗೆ ಅದ್ರಿಂದನೂ ಸಿಗಲ್ಲ. ಫಸ್ಟ್ ಸ್ಟೆಪ್ ನಮಗೆ ಮೇನ್ ಥಿಂಗ್ ಏನಂದ್ರೆ ಆಲ್ವೇಸ್ ಬ್ರೇಕ್ ದ ಬ್ಯಾರಿಯರ್ ಅಂತ ಹೇಳ್ತಾರಲ್ಲ, ಸೊ ಆ ಬೌಂಡ್ರಿನ ಕ್ರಾಸ್ ಮಾಡ್ಬಿಟ್ಟೆ ಮಾಡೋಣ ಅಂತ ಇದ್ದಿದ್ದು. ಸೊ ಇನ್ಫ್ಯಾಕ್ಟ್ ಅದು ಮಾಡ್ಬೇಕಾದ್ರೂ ಕೂಡ ಅಷ್ಟೇ ನಮ್ಗೆ ಏನಾಯ್ತು ಅಂದ್ರೆ, ಈಗ ಜನ ಹೆಂಗ್ ಹೋಗ್ತಾರೆ ಹೊಸ ಕತೆ ಅಂದ್ರೆ ಸ್ವಮೇಕ್ ಸಿನಿಮಾ ಇದು ಕಂಪ್ಲೀಟ್ ಆಗಿ. ಸ್ವಮೇಕ್ ಸಿನಿಮಾ ಆಗಿರ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ ನಿಮ್ಗೆ ಗೆಲ್ಲುವು ಹಂಗೆ ಹಿಂಗೆ ಅನ್ನೋ ತರ ಟಾಕ್ಸ್ ಇದ್ದೇ ಇರುತ್ತೆ. ಸುಮಾರು ಸಿನಿಮಾಗಳು ಪಾಪ ಇದು ಮಾಡ್ತಾರೆ. ನಾವು ಅಲ್ಲಿ ಕುಗ್ಬಿಟ್ರೆ ಸೊ ನಮಗೆ ಆ ಫ್ರೀಡಮ್ ಇರೋದಿಲ್ಲ. ಅಂಡ್ ಇನ್ಫ್ಯಾಕ್ಟ್ ನಾವೇ ಇನ್ವೆಸ್ಟ್ ಮಾಡಿದ ಸಿನಿಮಾ ಏನಕ್ಕೆ ಮಾಡಿದ್ವಿ ಅಂದ್ರೆ, ನಮಗೆ ಯಾವುದೇ ರೀತಿಯಾದ ಫ್ರೀಡಮ್ ನಮ್ಗಿಂತ ಕಿತ್ಕೊಳ್ಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಿದ್ವಿ.